ಕಲಬುರಗಿ ರಸ್ತೆಗಳಲ್ಲಿರುವ ಗುಂಡಿಗಳ ವಿರುದ್ಧ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ ಸಾಂಕೇತಿಕ ಹೋರಾಟ. ಖಡಕ್ ಎಚ್ಚರಿಕೆ ನೀಡಿದರೂ ಕಿವಿಗೊಡದ ಅಧಿಕಾರಿಗಳ ವಿರುದ್ಧ ಮಾಧ್ಯಮದ ಪ್ರತಿಭಟನೆ. ಕಲಬುರಗಿ ನಗರದಲ್ಲಿ ಇತ್ತೀಚೆಗೆ ರಸ್ತೆಗಳ ಗುಂಡಿಗಳಿಂದಾಗಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗಿದ್ದು, ಹಲವಾರು ವಾಹನ ಸವಾರರು ಗಾಯಗೊಂಡಿದ್ದು, ಕೆಲವರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿರುವ ಘಟನೆಗಳು ನಡೆದಿವೆ. ಈ ರಸ್ತೆಗಳ ಸ್ಥಿತಿ ವಿಶೇಷವಾಗಿ ಆಟೋ ಚಾಲಕರು ಹಾಗೂ ದೈನಂದಿನ ವಾಹನ ಸವಾರರಿಗೆ ಮಾರಣಾಂತಿಕವಾಗಿ ಪರಿಣಮಿಸುತ್ತಿದೆ. ನಗರದ ಪ್ರಮುಖ ರಸ್ತೆಗಳಿಗೆ ತದ್ವಿರುದ್ಧವಾಗಿ ಬಡಾವಣೆಗಳಾದ ವಾರ್ಡ್ ಮಟ್ಟದ ರಸ್ತೆಗಳ ಸ್ಥಿತಿಯು ದಯನೀಯವಾಗಿದೆ. ಕೇವಲ ಮಳೆಗಳಲ್ಲಿಯೇ ಅಲ್ಲ, ಇಡೀ ವರ್ಷ ರಸ್ತೆಗಳ ಗುಂಡಿಗಳು ನಿತ್ಯದ ಸಮಸ್ಯೆಯಾಗಿ ಉಳಿದಿವೆ. ಈ ಹಿನ್ನೆಲೆಯಲ್ಲಿ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ ಇತ್ತೀಚೆಗೆ ಪದೇ ಪದೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸುದ್ದಿಗಳ ಮುಖಾಂತರ ಎಚ್ಚರಿಕೆ ನೀಡಿದರೂ ಅಧಿಕಾರಿಗಳಲ್ಲಿ ಯಾವುದೇ ರೀತಿಯ ಪ್ರತಿಕ್ರಿಯೆ ಅಥವಾ ತಾತ್ಕಾಲಿಕ ಪ್ರಯತ್ನಗಳು ಕೂಡ ಕಂಡುಬಂದಿಲ್ಲ. ಈ ಸಂದರ್ಭವನ್ನು ಗಾಢ ನಿದ್ರೆಯಲ್ಲಿರುವ ವ್ಯವಸ್ಥೆ ಎಂದು ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ ವಿವರಿಸಿದೆ. ಇದಕ್ಕೆ ತೀವ್ರವಾಗಿ ವಿರೋಧಿಸಿದ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ ಇಂದು ನಗರದ ಹಿರಾಪುರ್ ರಸ್ತೆಯ ಡಾ ಬಿಆರ್ ಅಂಬೇಡ್ಕರ್ ಫ್ಲೈಓವರ್ ಮೇಲಿನ ಅಪಾಯಕರ ಕೆಲವು ಗುಂಡಿಗಳನ್ನು ಸಾಂಕೇತಿಕವಾಗಿ ಮುಚ್ಚುವ ಮೂಲಕ ಸರ್ಕಾರಿ ಅಧಿಕಾರಿಗಳು ಮತ್ತು ವ್ಯವಸ್ಥೆಯ ವಿರುದ್ಧ ಪ್ರತಿಭಟನೆ ವ್ಯಕ್ತಪಡಿಸಿದೆ. ಇದು ಗಮನ ಸೆಳೆಯುತ್ತದ ಎಂಬ ಆಶಯದಲ್ಲಿ ನಡೆಸಿದ ಈ ಕಾರ್ಯಾಚರಣೆಯು ನಾಗರಿಕರ ಗಮನ ಸೆಳೆದಿದ್ದು, ಈ ಸುದ್ದಿ ವ್ಯಾಪಕವಾಗಿ ಹರಡುತ್ತಿದೆ. ಸುದ್ದಿವಾಹಿನಿಯು ನೀಡಿದ ಎಚ್ಚರಿಕೆಯನ್ನು ಪರಿಗಣಿಸಿ ಈಗಾಗಲೇ ನಗರದಲ್ಲಿ ರಸ್ತೆಗಳ ನವೀಕರಣಕ್ಕೆ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ. ಸುದ್ದಿವಾಹಿನಿಯ ಪ್ರತಿನಿಧಿಗಳ ಮಾತುಗಳ ಪ್ರಕಾರ ಇನ್ನೂ ಎಚ್ಚರಿಸದಿದ್ದರೆ ನಿದ್ರೆಯಲ್ಲಿರುವ ಅಧಿಕಾರಿಗಳನ್ನ ಕಚೇರಿಗೆ ಹೋಗಿ ಬಡದೆಬ್ಬಿಸುವ ಸಮಯ ದೂರವಿಲ್ಲ ಎಂಬ ಕಠಿಣ ಸಂದೇಶ ನೀಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಹೋರಾಟ ಹೇಗೆ ರೂಪ ಪಡೆದುಕೊಳ್ಳುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ. ಆದರೆ ಏನಾದರೂ ಆಗುವ ಮೊದಲು ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವುದು ನಿಜವಾಗಿಯೂ ಅಗತ್ಯವಿದೆ. ಸಾಣ ಮುಸ್ತೇನ್ರಿ ಒಳಗ ಕಲ್ ಬಾಡ್ರಿ ಅದಕ್ಕ ಇದೊಂದು ನೋಡಬ್ರ ಸಾಕ ಅಲ್ಲಾಗಲ್ಲಿ ನೋಡೋದು ಬೊಕ್ಕಳ ಆಗ್ಬಿಡ್ರಣ ಅವ್ ಮತ್ತೆ ಕುಂಡ್ರಲ್ ನೋಡ್ರಿ ಅದು ಬಸ್ ಬಿಡ್ರಿ ಗುರುರಾಜ್ ಅವ್ರೆ, ಈಗ ಈ ರೀತಿಯಾಗಿ ನಮ್ಮ ಹಣೆ ಬರಕ್ಕೆ ಕಲಬುರಗಿಯಲ್ಲಿರ್ತಕ್ಕಂಥ ಗುಂಡಿಗಳು ನಾವು ಸುದ್ದಿವಾಹಿನಿಯ ನೇತೃತ್ವದಲ್ಲೇ ಮುಚ್ಚಬೇಕಾದ ಅನಿವಾರ್ಯತೆ ಬರ್ತಾ ಇದೆ. ಈ ಗುಂಡಿಗಳಿಂದ ಏನಾದ್ರು ಸಮಸ್ಯೆ ಆಗ್ತಾ ಇದೆ? ಆಗಿದೆ ಸರ್, ಬಹಳ ಸಮಸ್ಯೆ ಆಗ್ತಿದೆ ಸರ್. ನಮ್ದು 2 ಗಾಡಿಗಳು ಗುಂಡಿ ಕಾಲಾಗಿ ಅಂತ ಸರ್ ಬಹಳ ಪ್ರಾಬ್ಲಮ್ ಆಗಿದೆ ಸರ್. ಪ್ಯಾಸೆಂಜರ್ ಏನು ಎಂತ ಸರ್ ಗುಂಡಿ ಕಾಲಾಗ ಎಂದ ಆಟೋಲ್ಲಿ ಕೊಡ್ತಾ ಇಲ್ಲ ಸರ್. ಅದೇ ಇಟ್ಟಿದಾರ ಮತ್ತೆ ಸರ್ ನಮ್ ಗಾಡಿನೂ ಖರಾಬ್ ಆಗ್ತಿದೆ ಸರ್. ಫ್ಲೈಓವರ್ ಮ್ಯಾಗ ಅಷ್ಟೇ ಅಲ್ಲ, ಬಿಡಿ ಜಿಲ್ಲೆ ನಗರಾದ್ಯಂತ ಎಲ್ಲ ಕಡೆ ಇದೆ ಸರ್. ಅದರಿಂದ ಏನಾದ್ರು ಸಮಸ್ಯೆ ಆಗ್ತಿದೆ? ಸಮಸ್ಯೆ ಬಹಳ ಇದೆ ಸರ್. ಯಾರಾದ್ರೂ ಮುಚ್ಚಿದಾರ ಬಂದು? ಇಲ್ಲ ಸರ್, ಇಲ್ಲ. ಇದು ಹಣೆ ಬರ. ಇವರು ಆಟೋ ಡ್ರೈವರ್ ಇದ್ದಾರೆ, ದಿನ ಬೆಳಗಾದ್ರೆ ವಾಹನಗಳನ್ನ ತಗೊಂಡು ಓಡಾಡ್ಬೇಕು. ಆದ್ರೆ ನೀವು ಈಗ ಜಿಲ್ಲೆಯಾದ್ಯಂತ ನಗರಾದ್ಯಂತ ಗುಂಡಿಗಳನ್ನ ಹಾಕೊಂಡಿದ್ರೆ ಸಾರ್ವಜನಿಕರು ಕಷ್ಟ ಪಡೋದಂತೂ ಗ್ಯಾರಂಟಿ, ವಾಹನ ಚಾಲಕರು ಅಪಘಾತಗಳಾಗೋದಂತೂ ಗ್ಯಾರಂಟಿ. ಇದನ್ನ ನಿಮ್ಗೆ ಎಚ್ಚರಿಕೆ ಗಂಟೆ ಅಂತ ಹೇಳ್ತಾ ಇದ್ದೀನಿ. ಈಗಲಾದ್ರೂ ಎಚ್ಚೆತ್ತುಕೊಳ್ಳಿ, ಇಲ್ಲ ಅಂದ್ರೆ ಇಲಾಖಾ ಅಧಿಕಾರಿಗಳ ತಲೆದಂಡ ಕಟ್ಟಿಟ್ಟ ಬುತ್ತಿ ಮುಂದಿನ ದಿನಗಳಲ್ಲಿ ಅಥವಾ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಇದಕ್ಕೆ ಉತ್ತರ ನೀಡಬೇಕಾಗಿದೆ ಮುಂದಿನ ದಿನಗಳಲ್ಲಿ.